ಹಲೋ ಸ್ನೇಹಿತರೆ, ನಮಸ್ಕಾರ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾವು ಹಾಕುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತವೆ. ನಾವು ಈ ವಿಡಿಯೋದಲ್ಲಿ ಕಾವೇರಿ 2.0 ಯಾವ ರೀತಿಯಾಗಿ ರಿಜಿಸ್ಟರ್ ಮಾಡುವುದು ಮತ್ತು ಅದರಲ್ಲಿ ಯಾವ ಸೌಲಭ್ಯಗಳು ಸಿಗುತ್ತವೆ, ಯಾವ ಅರ್ಜಿಗಳನ್ನು ನೀವು ಹಾಕಬಹುದು ಎಂದು ತಿಳಿದುಕೊಳ್ಳೋಣ. ಆದ್ದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ನಾವು ಕಮೆಂಟ್ಸ್ ಮೂಲಕ ತಿಳಿಸಿ, ನಾವು ಅದಕ್ಕೆ ಪರಿಹಾರ ನೀಡುತ್ತೇವೆ. ಓಕೆ ಸ್ನೇಹಿತರೆ, ನಾವು ನಮ್ಮ ಚಾನಲಲ್ಲಿ ತುಂಬ ವಿಡಿಯೋಗಳು ಮಾಡಿದ್ದೇವೆ. ಆ ವಿಡಿಯೋಗಳನ್ನು ಒಮ್ಮೆ ನೀವು ನೋಡಬಹುದು. ಲೇಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಮೊದಲು ನೀವು ಸರ್ಚ್ ಬಾಕ್ಸ್ನಲ್ಲಿ ಕಾವೇರಿ ಟೈಪ್ ಮಾಡಿ. ಕಾವೇರಿ ಕರ್ನಾಟಕ ಅಂತ ಟೈಪ್ ಮಾಡಿ. ನೋಡಿ, ಕಾವೇರಿ ಆನ್ಲೈನ್ ಕರ್ನಾಟಕ ಅಂತ ಟೈಪ್ ಮಾಡಿದಾಗ ಈ ರೀತಿಯಾಗಿ ಬರುತ್ತದೆ. ಅಥವಾ ಕಾವೇರಿ 2.0 ಅಂತ ಟೈಪ್ ಮಾಡಿದ್ರು ಸೇಮ್ ಇದೇ ರೀತಿ ಬರ್ತದೆ ಸ್ನೇಹಿತರೆ. ನೋಡಿ, ಇದು ಮೇನ್ ಪೇಜು. ಇದರಲ್ಲಿ ನೀವು ಐಡಿಯನ್ನು ಕ್ರಿಯೇಟ್ ಮಾಡಿಕೊಳ್ಳಬೇಕು, ಅಂದರೆ ಮೊದಲು ರಿಜಿಸ್ಟರ್ ಆಗಬೇಕು. ನೋಡಿ, ನಾವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೇವೆ. ನಿಮಗೋಸ್ಕರ ಇನ್ನೊಮ್ಮೆ ರಿಜಿಸ್ಟರ್ ಮಾಡಿ ತೋರಿಸ್ತೀವಿ ಸ್ನೇಹಿತರೆ. ನೋಡಿ, ಈ ರೀತಿಯಾಗಿ ರಿಜಿಸ್ಟರ್ ಆಗಬೇಕು. ಇಲ್ಲಿ ಮೇಲುಗಡೆ ರಿಜಿಸ್ಟರ್ ಅಂತ ಆಪ್ಷನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಕ್ರಿಯೇಟ್ ಅಕೌಂಟ್ ಅಂತ ಬರುತ್ತೆ. ಕ್ರಿಯೇಟ್ ಅಕೌಂಟ್ನಲ್ಲಿ ನಿಮ್ಮ ಹೆಸರನ್ನು ಹಾಕಬೇಕು ಸ್ನೇಹಿತರೆ. ಮೊದಲ ಹೆಸರನ್ನ ಮೊದಲು ಹಾಕಬೇಕು. ನಂತರ ಮಿಡಲ್ ನೇಮ್ ಇದ್ದರೆ ಮಿಡಲ್ ನೇಮ್ ಹಾಕ್ಬೋದು, ಇರಲಿಲ್ಲಪ್ಪ ಅಂದರೆ ಬಿಡ್ಬೋದು. ಲಾಸ್ಟ್ ನೇಮ್ ಮಾತ್ರ ಕಂಪಲ್ಸರಿ ಹಾಕಲೇಬೇಕು. ಓಕೆ, ಲಾಸ್ಟ್ ನೇಮ್ನ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ನಿಮ್ಮ ಜೆಂಡರ್ನ ಎಂಟ್ರಿ ಮಾಡಿ, ಮೇಲ್ ಆರ್ ಫಿಮೇಲ್ ಎಂಟ್ರಿ ಮಾಡಿ. ನಂತರ ನಿಮ್ಮ ಇಮೇಲ್ ಐ ಡಿನ ಎಂಟ್ರಿ ಮಾಡಬೇಕು. ಇಮೇಲ್ ಐ ಡಿ ಕಂಪಲ್ಸರಿ ಇರುತ್ತೆ ಸ್ನೇಹಿತರೆ. ಇಮೇಲ್ ಐ ಡಿನೇ ನಿಮ್ಮ ಲಾಗಿನ್ ಐ ಡಿ ಆಗಿರುತ್ತೆ. ಅದರಿಂದ ಇಮೇಲ್ ಐ ಡಿನೂ ನೋಡಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ನೀವು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು. ನಿಮ್ಮ ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ ನಂತರ ಸೆಲೆಕ್ಟ್ ಟೈಪ್ ಅಂತ ಕೇಳ್ತಾರೆ ಸ್ನೇಹಿತರೆ. ಅದನ್ನು ಸೆಲೆಕ್ಟ್ ಸೆಕ್ಯೂರಿಟಿ ಟೈಪ್ ಅಂತ ಕೇಳ್ತಲ್ಲ, ಯಾವುದಾದ್ರೂ ಒಂದು ಕ್ವಶನ್ ಬ್ಯಾಕಪ್ಗೋಸ್ಕರ ಒಂದು ಕ್ವಶನನ್ನು ಹಾಕಿ ಅದರಲ್ಲಿ ಆನ್ಸರ್ನ ಬರೆದಿಟ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಐಡಿ ನೆನಪಿಲ್ಲಪ್ಪ ಅಂದರೆ ಆ ಕ್ವಶನ್ ಮೂಲಕ ನೀವು ಲಾಗಿನನ್ನು ಮಾಡ್ಬೋದು. ನೋಡಿ, ಕ್ಯಾಪ್ಚಾವನ್ನು ಎಂಟ್ರಿ ಮಾಡ್ತಾಯಿದ್ದೇನೆ. ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿದ ನಂತರ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ಐಡಿಯನ್ನು ರಿಜಿಸ್ಟರ್ ಆಗುತ್ತೆ ಸ್ನೇಹಿತರೆ. ರಿಜಿಸ್ಟರ್ ಆದಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಮತ್ತು ನಿಮ್ಮ ಇಮೇಲ್ ಐ ಡಿಗೆ ಮೆಸೇಜ್ ಬರುತ್ತೆ ಸ್ನೇಹಿತರೆ. ರಿಜಿಸ್ಟರ್ ಆಗಿರೋದು ಮೆಸೇಜ್ ಬರುತ್ತೆ. ರಿಜಿಸ್ಟರ್ ಆದಮೇಲೆ ಅದು ಯಾವ ರೀತಿ ಇರುತ್ತಪ್ಪ ಅಂದರೆ ನಿಮ್ಮ ಇಮೇಲ್ ಐ ಡಿನೇ ನಿಮ್ಮ ಲಾಗಿನ್ ಐ ಡಿ ಆಗಿರುತ್ತೆ. ನಿಮಗೆ ಪಾಸ್ವರ್ಡ್ ನೀವೇನು ಇಟ್ಟಿರ್ತೀರಲ್ಲ ಅದು ಪಾಸ್ವರ್ಡ್ ಬರುತ್ತೆ ಸ್ನೇಹಿತರೆ. ನೋಡಿ, ನಾನು ಲಾಗಿನ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ನಾನು ಇಮೇಲ್ ಐ ಡಿನೂ ಹಾಕ್ತಿದ್ದೇನೆ. ಇಮೇಲ್ ಐ ಡಿನೂ ಹಾಕಿ ನಂತರ ನೀವು ಪಾಸ್ವರ್ಡ್ ಏನು ಇಡ್ತೀರಲ್ಲ ಪಾಸ್ವರ್ಡನ್ನು ಹಾಕಿ ಕೆಳಗಡೆ ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಅಂತ ಕೊಡಬೇಕು ಸ್ನೇಹಿತರೆ. ನೀವು ಆವಾಗಲೇ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ, ಆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಎಂಟ್ರಿ ಮಾಡಿಕೊಳ್ಬೇಕು. ಓಕೆ, ನೋಡಿ, ನಾನು ನಿಮಗೆ ಲೈವಾಗಿ ತೋರಿಸ್ತಾ ಇದ್ದೀನಿ. ಕ್ಯಾಪ್ಚಾವನ್ನು ಹಾಕ್ತಾಯಿದ್ದೇನೆ. ಕ್ಯಾಪ್ಚಾವನ್ನು ನೋಡಿ ಹಾಕಿ. ಕ್ಯಾಪ್ಚಾ ಕರೆಕ್ಟ್ ಹಾಕಿದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ಕ್ಯಾಪ್ಚಾವನ್ನು ನೀಟಾಗಿ ನೋಡಿ ಹಾಕಿದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ. ಇದೇನು ಸ್ನೇಹಿತರೆ, ನೀವು ರಿಜಿಸ್ಟರ್ ಆಗೋದಕ್ಕೆ ನಂಬರ್ ಕೊಟ್ಟಿರ್ತೀರಲ್ಲ, ಆ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTPಯನ್ನು ಎಂಟ್ರಿ ಮಾಡಬೇಕು. ನಾನೀಗ OTPಯನ್ನು ಎಂಟ್ರಿ ಮಾಡ್ತಾಯಿದ್ದೀನಿ. OTP ಎಂಟ್ರಿ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇದು ಮೇನ್ ಪೇಜ್ ಸ್ನೇಹಿತರೆ. ನೀವು ಲಾಗಿನ್ ಆದಮೇಲೆ ಕಾಣುವ ಮೇನ್ ಪೇಜ್ ಇದು. ನೋಡಿ, ಈ ರೀತಿಯಾಗಿ ಮೇನ್ ಪೇಜ್ ಕಾಣುತ್ತದೆ. ಇದರಲ್ಲಿ ತುಂಬ ಸರ್ವಿಸ್ಗಳು ಕೊಡಬಹುದು ಸ್ನೇಹಿತರೆ. ಎಕ್ಸಾಂಪಲ್ ಹೇಳ್ಬೇಕಾಗಿತ್ತಪ್ಪ ಅಂತಂದರೆ ಮ್ಯಾರೇಜ್ ಸರ್ಟಿಫಿಕೇಟ್ನ ಅರ್ಜಿ ಹಾಕ್ಬೋದು. ಇದರಲ್ಲಿ ಆನ್ಲೈನಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ನ ಅರ್ಜಿ ಹಾಕ್ಬೋದು. ಜಾಸ್ತಿ ಅಮೌಂಟ್ ಏನಿರಲ್ಲ ಸ್ನೇಹಿತರೆ, ತುಂಬ ಕಡಿಮೆ ಅಮೌಂಟ್ ಇರುತ್ತೆ, ಅದು ಅರ್ಜಿ ಹಾಕ್ಬೋದು. ಮತ್ತು ಇನ್ನಿತರ ನೋಡಿ ಸ್ನೇಹಿತರೆ, ಒಂದೊಂದು ಸರ್ವಿಸ್ ಹೇಳ್ತೀನಿ ನೋಡಿ. ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಮಾಡಿಸ್ಬೋದು ಇದರಲ್ಲಿ, ಮತ್ತು ಮ್ಯಾರೇಜ್ ಸರ್ಟಿಫಿಕೇಟ್ ಹಾಕ್ಬೋದು, ಮತ್ತು EC ತೆಗೆದುಕೊಡ್ಬೋದು, ಮತ್ತು CC ತೆಗೆದುಕೊಡ್ಬೋದು, ರಿಜಿಸ್ಟ್ರೇಷನ್ ಮಾಡಿಸ್ಬೋದು. ಎಲ್ಲ ರೀತಿ ಸರ್ವಿಸ್ಗಳು ಇದ್ದಾವೆ ಸ್ನೇಹಿತರೆ. ಒಂದು ಸಾರಿ ನೀವು ಲಾಗಿನ್ ಮಾಡಿಕೊಂಡು ಈ ಎಲ್ಲ ಸರ್ವಿಸ್ಗಳನ್ನು ಯೂಸ್ ಮಾಡ್ಬೋದು. ಯಾವುದೇ ಆನ್ಲೈನ್ ಸೆಂಟರ್ ಹೋಗುವ ಅವಶ್ಯಕತೆ ಇಲ್ಲ. ನಿಮ್ಮ ಮೊಬೈಲ್ನಲ್ಲಿ ಕೂಡ ಸೇಮ್ ಲಾಗಿನ್ ಮಾಡಿಕೊಳ್ಬೋದು. ಲಾಗಿನ್ ಮಾಡಿಕೊಂಡು ಎಲ್ಲ ಸರ್ವಿಸನ್ನು ನೀವು ಯೂಸ್ ಮಾಡಿಕೊಳ್ಬೋದು. ಅಥವಾ ನೀವು ಆನ್ಲೈನ್ ಸೆಂಟರ್ದವರಾಗಿದ್ದರೆ ಈ ರೀತಿಯಾಗಿ ರಿಜಿಸ್ಟರ್ ಮಾಡಿಕೊಂಡು ನೀವು ಅರ್ಜಿಗಳನ್ನು ಕಸ್ಟಮರ್ಗೆ ಅರ್ಜಿ ಹಾಕಿ ಕೊಡ್ಬೋದು. ನೋಡಿ, ತುಂಬ ಸರ್ವಿಸ್ಗಳಿದ್ದಾವೆ ಸ್ನೇಹಿತರೆ. ಎಲ್ಲ ಸರ್ವಿಸ್ಗಳು ಹಾಕ್ಬೋದು. ಎಕ್ಸಾಂಪಲ್ ಮ್ಯಾರೇಜ್ ಸರ್ಟಿಫಿಕೇಟ್ ತೋರಿಸ್ಬೇಕಾಗಿತ್ತಪ್ಪ ಅಂದರೆ ನಾನು ಇನ್ನೊಂದು ವಿಡಿಯೋ ಮಾಡಿಸ್ತೀನಿ ಇದ್ದರೆ, ಆ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ಸ್ಟೆಪ್ ಬೈ ಸ್ಟೆಪ್ನ ಹೇಳ್ತೀನಿ. ಇದರಲ್ಲಿ ಸುಮ್ಮನೆ ಬೇಸಿಕ್ಕಾಗಿ ಹೇಳ್ತಾ ಇದ್ದೀನಿ. ನೋಡಿ, ಮ್ಯಾರೇಜ್ ಸರ್ಟಿಫಿಕೇಟ್ನ ಇದರಲ್ಲಿ ಹಾಕ್ಬೋದು. ಈಸಿಯಾಗಿದೆ ಸ್ನೇಹಿತರೆ. ನಾನು ಆಲ್ರೆಡಿ ಮ್ಯಾರೇಜ್ ಸರ್ಟಿಫಿಕೇಟ್ ತುಂಬ ಹಾಕಿದ್ದೇನೆ. ನಿಮಗೆ ಒಂದು ಲೈವ್ ಮೂಲಕ ಹಾಕಿ ತೋರಿಸ್ತಿದ್ದೇನೆ. ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಲೈವ್ನ ಮೂಲಕ ಹಾಕ್ತೇನೆ. ಆದ್ದರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಸ್ನೇಹಿತರೆ. ಹಾಗೂ ಒಂದು ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲಪ್ಪ ಅಂದರೆ ಡಿಸ್ಲೈಕ್ ಮಾಡಿ. ಒಟ್ಟಿನಲ್ಲಿ ಸಬ್ಸ್ಕ್ರೈಬ್ ಆಗಿರಿ ಸ್ನೇಹಿತರೆ. ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ.